ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕ್ಲಾಸ್ 6 ಮ್ಯಾಥಮೆಟಿಕ್ಸಲ್ಲಿರೋ ಫಸ್ಟ್ ಚಾಪ್ಟರ್ನ ಸಾಲ್ವ್ ಮಾಡೋಣ. ಪ್ಯಾಟ್ರನ್ಸ್ ಇನ್ ನಂಬರ್ಸ್ ಟಾಪಿಕ್ಸ್ ಮೇಲೆ ಇರೋ ಟೇಬಲಲ್ಲಿರೋ ಕ್ವಶನ್ಸ್ ಟೇಬಲ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಟೇಬಲ್ 1ನಲ್ಲಿ ಎಕ್ಸಾಂಪಲ್ಸ್ ಆಫ್ ನಂಬರ್ ಸೀಕ್ವೆನ್ಸ್ ಮೇಲೆ ನಮಗೆ ಟೋಟಲ್ 10 ಕಾನ್ಸೆಪ್ಟ್ಸ್ ಇದೆ. ಆ 10 ಕಾನ್ಸೆಪ್ಟ್ಸ್ ನಾನು ಒಂದೊಂದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ನಾವೀಗ ಪ್ಯಾಟ್ರನ್ಸ್ ಅಂದರೆ ಏನು, ಪ್ಯಾಟ್ರನ್ಸ್ ನಾವು ಎಲ್ಲೆಲ್ಲೆಲ್ಲ ನೋಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟು ನಾವಿವಾಗ ಟೆಕ್ನಾಲಜಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಟೆಕ್ನಾಲಜಿಲಿ ಏನೇನು ನಡೀತಿದೆ ಅಂತ, ಸ್ವಲ್ಪ ಅದು ಗೊತ್ತಿರುತ್ತಲ್ವ. ಟೆಕ್ನಾಲಜಿಲಿ ಪ್ಯಾಟ್ರನ್ಸಿಂದ ಹೇಗೆ ಕೆಲಸ ನಡಿಬೋದು, ಯಾವ ಇದರಲ್ಲಿ ಪ್ಯಾಟ್ರನ್ಸ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟು ನೀವು ನಿಮ್ಮ ಫೋನನ್ನು ಫೇಸ್ ರೆಕಗ್ನೈಸೇಷನಿಂದ ಆಗಿರ್ಬೋದು, ಇಲ್ಲ ಫಿಂಗರ್ ಪ್ರಿಂಟ್ಸ್ ಇಂದ ಹೇಗೆ ನಿಮ್ಮ ಫೋನ್ ಅನ್ಲಾಕ್ ಮಾಡುತ್ತೆ. ಜಸ್ಟ್ ಬೈ ಸೀಯಿಂಗ್ ಯುವರ್ ಫೇಸ್ ಆರ್ ಜಸ್ಟ್ ಬೈ ನೀವು ಅಪ್ಲೈಯಿಂಗ್ ಯುವರ್ ಫಿಂಗರ್ ಪ್ರಿಂಟ್ಸ್ ಹೇಗೆ ವರ್ಕ್ ಆಗುತ್ತೆ. ಹಾಗೆ ನೀವು ಇದು ಥಿಂಕ್ ಮಾಡಿ ಯಾವ ಥರ ಟೆಕ್ನಾಲಜಿಯಲ್ಲಿ ನೀವು ಈ ಥರ ಎಲ್ಲ ಪ್ಯಾಟ್ರನ್ಸ್ನ ನೋಡ್ತೀರಾ ಅಂತ. ಮತ್ತು ಇನ್ನೊಂದು ಕಡೆ ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ಪ್ಯಾಟ್ರನ್ಸ್ನ ಎಲ್ಲ ಕಡೆ ನೋಡ್ಬೋದು, ನೇಚರಲ್ಲಿ ನೋಡ್ಬೋದು. ನಾನು ಮುಂದೆ ಹೇಳ್ತೀನಿ ನೇಚರಲ್ಲಿ ಎಲ್ಲೆಲ್ಲಿ ನೋಡ್ಬೋದು ಅಂತ. ಅದು ಬಿಟ್ಟರೆ AI, ನಿಮಗೆಲ್ಲರಿಗೂ ಇವಾಗ AI ಅಂದರೆ ಏನಂತ ಗೊತ್ತಿರುತ್ತೆ. ಎಲ್ಲಿ ಎ ಐ ಟೂಲ್ಸ್ನ ಯೂಸ್ ಮಾಡಿರ್ತೀರ. ChatGPT ಅಂತೂ ಎಲ್ಲರೂ ಯೂಸ್ ಮಾಡ್ತೀರ ಅಲ್ವಾ, ಗೂಗಲ್ ಯೂಸ್ ಮಾಡಿರ್ತೀರ. ಈ ಗೂಗಲ್, ChatGPT ಈ ಥರ ಅಪ್ಲಿಕೇಶನ್ಸ್ ಎಲ್ಲ ಹೇಗೆ ಡಿಫ್ರೆನ್ಷಿಯೇಟ್ ಮಾಡುತ್ತೆ, ಕ್ಯಾಟ್ ಅಂದ್ರೇನು, ಡಾಗ್ ಅಂದ್ರೇನು, ಹ್ಯೂಮನ್ಸ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡುತ್ತೆ, ಇದರ ಎಲ್ಲರದ್ದು ಬೇಸಿಕ್ಸ್ ಬಂದುಬಿಟ್ಟು ಪ್ಯಾಟ್ರನ್ ರೆಕಗ್ನಿಷನ್. ಸೊ ಈಗ ಒಂದು ಐಡಿಯಾ ಸಿಕ್ಕಿದೆ ನಮಗೆ ಪ್ಯಾಟ್ರನ್ ಏನು ಕಲಿಬೇಕು ಅಂತ. ಸೊ ಈ ಪ್ಯಾಟ್ರನ್ ಮೇಲೆ ಇರುವಂಥ 10 ಸಬ್ ಟಾಪಿಕ್ಸ್ನ ನಾವು ಇವಾಗ ಇಲ್ಲಿ ಕವರ್ ಮಾಡೋಣ. ತುಂಬ ಸಿಂಪಲ್. ಫಸ್ಟ್ ಒಂದು ತುಂಬ ಸಿಂಪಲ್ಲು, ಆಲ್ ಒನ್ಸ್, ಏನೂ ಇಲ್ಲ, 1ಇಂದ ಸ್ಟಾರ್ಟ್ ಮಾಡಬೇಕು. ನೀವು ಎಲ್ಲಿ ತನಕ ಇನ್ಫೈನೈಟ್ ನಂಬರ್ ತನಕ ಹೋದರೂ 1 1 1 ಅಂತಲೇ ಬರೀತೀರ. ಜಸ್ಟ್ 1 1 1 1 ಅಷ್ಟೇ. ಇದು ತುಂಬ ಸಿಂಪಲ್ಲು. ನೆಕ್ಸ್ಟ್ ಬಂದುಬಿಟ್ಟು ಕೌಂಟಿಂಗ್ ನಂಬರ್ಸಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಇದೂ ಅಷ್ಟೇ, 1ಇಂದ ಸ್ಟಾರ್ಟ್ ಮಾಡ್ತೀರ, ಕಂಟಿನ್ಯೂ ಆಗಿ ನಂಬರ್ ಬರ್ಕೊತ ಹೋಗ್ತೀರ, 1 2 3 4 ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಆಡ್ ನಂಬರ್. ಇದೆಲ್ಲನೂ ನೀವು ಇದೆಲ್ಲ ಚಿಕ್ಕ ವಯಸ್ಸಿಂದ ಕಲ್ತಿರ್ತೀರ. ಆಡ್ ನಂಬರ್ ಅಂದರೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ನ ಸ್ಕಿಪ್ ಮಾಡಿ 3 ಬರೀರಿ. ಆಮೇಲೆ 4ನ ಸ್ಕಿಪ್ ಮಾಡಿ 5 ಬರೀರಿ. 1 ಆಫ್ಟರ್ 1 ಬರೀರಿ. ದೀಸ್ ನಂಬರ್ಸ್ ಆರ್ ನಾಟ್ ಡಿವಿಸಿಬಲ್ ಬೈ 2. ಆಡ್ ನಂಬರ್ದೇನು ಕ್ಯಾರೆಕ್ಟರ್ಸ್ ಅಂದರೆ ದೀಸ್ ನಂಬರ್ಸ್ ಆರ್ ನಾಟ್ ಡಿವಿಸಿಬಲ್ ಬೈ ವಾಟ್, 2. These numbers are not divisible by 2 is a characteristics of odd number. ನೆಕ್ಸ್ಟ್ ಈವನ್ ನಂಬರ್ನ ನೋಡೋಣ. ಈವನ್ ನಂಬರು ಸ್ಟಾರ್ಟ್ ಆಗೋದು ಎಲ್ಲಿಂದ, 2ಇಂದ ಆಗಿಬಿಟ್ಟು ನೆಕ್ಸ್ಟ್ ನಂಬರ್ ಸ್ಕಿಪ್ ಮಾಡಿ 2 4 6 8 10 ಎಕ್ಸೆಟ್ರಾ. ಸೊ ಇದ್ರದ್ದು ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ದೀಸ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2. These numbers are divisible by 2. ಸೊ ದ ಡಿಫ್ರೆನ್ಸ್ ಆಡ್ ನಂಬರ್ಗೂ ಈವನ್ ನಂಬರ್ಗೂ ಇರೋ ಮೇನ್ ಡಿಫ್ರೆನ್ಸ್ ಅಂದರೆ ದಿಸ್ 2 ಡಿವಿಸಿಬಲ್, ನಾಟ್ ಡಿವಿಸಿಬಲ್. ನೆಕ್ಸ್ಟು ಟ್ರಯಾಂಗಲ್ ನಂಬರ್ಸ್. ಇದು ಸ್ವಲ್ಪ ಯೂನಿಕ್ ಆಗಿದೆ. ಫಸ್ಟು ನಾವು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ, 1 ಡಾಟ್ ಇಡೋಣ ಜಸ್ಟ್ ಬೈ ಪುಟ್ಟಿಂಗ್ 1 ಡಾಟ್. ಸೊ ಎಷ್ಟು ಡಾಟ್ ಇಟ್ವಿ, 1 ಡಾಟ್. ಸೊ ಫಸ್ಟ್ ಟ್ರಯಾಂಗಲರ್ ನಂಬರ್ ಬಂದುಬಿಟ್ಟು 1. ನೆಕ್ಸ್ಟು ಹಾಗೆ 1 + 2 ಕೆಳಗಡೆ 2 ಇಡ್ತೀವಿ. ಸೊ ಎರಡನ್ನೂ ಆ್ಯಡ್ ಮಾಡ್ತೀವಿ, 3 ಡಾಟ್ಸ್ ಆಗುತ್ತೆ. 2 + 1 3 ಡಾಟ್ಸ್. ನೆಕ್ಸ್ಟ್ ಅದೇ ಥರ 1 + 2 + 3. ಸೊ ಹೀಗೆ ಇನ್ಕ್ರೀಸ್ ಮಾಡ್ಕೊತ ಬರ್ತೀವಿ ನಾವು ನಂಬರ್ ಆಫ್ ಡಾಟ್ಸ್ನ. ಈಗ ನೆಕ್ಸ್ಟು 1 2 3 4 ಹಾಗೆ ಎಲ್ಲನೂ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಎಷ್ಟಿದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, ಟೋಟಲ್ 10 ಆಗುತ್ತೆ. ಇದೇ ನಂಬರ್ಸ್ನ ನಾವು ಟ್ರಯಾಂಗಲರ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಬರೆಯೋಣ, ಯಾವುದೇ ಟ್ರಯಾಂಗಲರ್ ನಂಬರ್ಸ್ ಆಯಿತು ಅಂತ ಬರೆಯೋಣ. ಟ್ರಯಾಂಗಲರ್ ನಂಬರ್ಸ್ ಆರ್ 1 3 6 ಮತ್ತು 10 ಆ್ಯಂಡ್ ಸೋ ಆನ್. ಓಕೆ, ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಸ್ಕ್ವೇರ್ಸ್ ಇದೆ.
ಸ್ಕ್ವೇರ್ಸ್ ತುಂಬ ಸಿಂಪಲು. ಸ್ಕ್ವೇರ್ಸ್ ಫಸ್ಟ್ 1ಇಂದ ಸ್ಟಾರ್ಟ್ ಮಾಡ್ತೀವಿ. 1 ಇಂಟು 1 ಇಸ್ಕೋಸ್ ಟು 2. ನೆಕ್ಸ್ಟ್ 2 ಇಂಟು 2 ಇಸ್ಕೋಸ್ ಟು 4. 3 ಇಂಟು 3 ಇಸ್ಕೋಸ್ ಟು 9. 4 ಇಂಟು 4 ಇಸ್ಕೋಸ್ ಟು 16. ಸೊ ಸ್ಕ್ವೇರ್ ನಂಬರ್ಸ್ ಆರ್ 1, 4, 9, 16 ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಕ್ಯೂಬ್ ನಂಬರ್ ಬಂದುಬಿಟ್ಟು ಇಂಟು 3 ಮಾಡ್ತೀವಿ. ಅಲ್ಲಿ ಇಂಟು 2 ಮಾಡ್ತೀವಲ್ಲ, ಅಲ್ಲಿ ಇದೇ ಥರ ಇಂಟು 3 ಮಾಡ್ತೀವಿ. 1 ಇಂಟು 1 ಇಂಟು 1, 2 ಇಂಟು 2 ಇಂಟು 2, 3 ಇಂಟು 3 ಇಂಟು 3 ಆ್ಯಂಡ್ ಸೋ ಆನ್. ವಿರಹಾಂಕ ನಂಬರ್ಸ್ ಇದು ತುಂಬಾ ಇಂಪಾರ್ಟೆಂಟ್, ತುಂಬ ಯೂನಿಕ್ ಆಗಿದೆ ಇದು ಆ್ಯಕ್ಚುಲಿ. ಫಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. 1ಇಂದ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು 1ಗೆ 1 ಆ್ಯಡ್ ಮಾಡ್ತೀವಿ, ಸೊ ಅದು 2 ಆಗುತ್ತೆ. ನೆಕ್ಸ್ಟ್ಗೆ 2ಗೆ 2 + 1 ಪ್ರೀವಿಯಸ್ ನಂಬರ್ನ ಆ್ಯಡ್ ಮಾಡ್ತೀವಿ, 3 ಆಗುತ್ತೆ. ಸೊ ಈಗ ಹೀಗೇನು ಮಾಡಬೇಕು, ಲಾಸ್ಟ್ ಎರಡು ಪ್ರೀವಿಯಸ್ ನಂಬರ್ನ ಆ್ಯಡ್ ಮಾಡಿದರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಇದೇ ವಿರಹಾಂಕ ನಂಬರ್ಸ್ದು ಸ್ಪೆಷಾಲಿಟಿ. ಹಾಗೆ ನೆಕ್ಸ್ಟಲ್ಲಿ 5 + 3 = 8. ಈಗ ಈ ನಂಬರ್ಸ್ ರಿಯಲ್ ಲೈಫಲ್ಲಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ನೀವೆಲ್ಲರೂ ಸನ್ಫ್ಲವರ್ ಸೀಡ್ಸ್ನ ಅಬ್ಸರ್ವ್ ಮಾಡಿರ್ಬೋದು. ಸನ್ಫ್ಲವರ್ ಸೀಡ್ಸು ಇದೇ ನಂಬರ್ ಪ್ಯಾಟ್ರನಲ್ಲಿ ಅರೇಂಜ್ ಆಗಿರೋದು, ನೀವು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ 2ನ ನೋಡೋಣ. ಪವರ್ ಆಫ್ 2 ಅಂದರೆ ಹೆಂಗಿಂದ ಸ್ಟಾರ್ಟ್ ಮಾಡಬೇಕು. 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3, ಸೋ ಆನ್. ಸೊ ಎನಿಥಿಂಗ್ ಪವರ್ 0 is 0. ಎನಿಥಿಂಗ್ ಪವರ್ 0 is 0. 2 ಪವರ್ 1 = 2. 2 ಪವರ್ 2 ಅಂದರೆ 2 ಇಂಟು 2 = 4. ಹಾಗೆ 3 ಪವರ್ 3, 3 ಇಂಟು 2 ಇಂಟು 2 ಇಂಟು 2 = 8. ಹಾಗೆ ಮುಂದೆ ಇನ್ನೊಂದು ಮಾಡೋಣ ಬೇಕಿದೆ. 2 ಪವರ್ 4, 2 ಇಂಟು 2 ಇಂಟು 2 ಇಂಟು 2 ಎಷ್ಟಾಗುತ್ತೆ, 16. ಇದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಪೇಪರ್ ಫೋಲ್ಡಿಂಗ್. ನೀವು ಪೇಪರ್ನ ಫೋಲ್ಡ್ ಮಾಡಿದ್ರೆ ಇದೇ ನಂಬರ್ ಪ್ಯಾಟ್ರನಲ್ಲಿ ಅದು ಫೋಲ್ಡ್ ಆಗುತ್ತೆ, ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ. ಸೊ ಲಾಸ್ಟ್ ಒನ್ ಬಂದುಬಿಟ್ಟು ಪವರ್ ಆಫ್ 3. ಇದು 3 ಪವರ್ ಮಾಡ್ತೀವಿ. 3 ಪವರ್ 0, 3 ಪವರ್ 1, 3 ಪವರ್ 2 ಆ್ಯಂಡ್ 3 ಪವರ್ 3 ಆ್ಯಂಡ್ ಸೋ ಆನ್. ಸೊ ಅದು ಲಾಸ್ಟ್ ಪವರ್ 2 ಹೇಗೆ ಮಾಡಿದ್ವಲ್ಲ ಅದೇ ಥರ ಸಾಲ್ವ್ ಮಾಡಬೇಕು, ಇದನ್ನು ಇನ್ನೇನಿಲ್ಲ. ಸೊ ನೆಕ್ಸ್ಟು ಇದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ.